ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯನ್ನ ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವ ದೇವರು ಅಂತ ಪೂಜಿಸಲಾಗುತ್ತದೆ. ಘೋರ ಹುಲಿಯನ್ನೇರಿ ಸವಾರಿ ಮಾಡುವ ಹರಿಹರ ಸುತನಿಗೆ ಕೋಟ್ಯಾಂತರ ಭಕ್ತ ಸಮೂಹವಿದೆ. ಅಯ್ಯಪ್ಪ ಸ್ವಾಮಿಯು ದಕ್ಷಿಣ ಭಾರತದಲ್ಲಿ ಪೂಜಿಸುವ ಜನಪ್ರಿಯ ಹಿಂದೂ ದೇವರುಗಳಲ್ಲಿ ಒಬ್ಬ. ಸದಾಚಾರ ಮತ್ತು ಬ್ರಹ್ಮಚರ್ಯದ ದೇವನಾದ ಅಯ್ಯಪ್ಪ ಸ್ವಾಮಿಯನ್ನ ಮಣಿಕಂಠ, ಧರ್ಮಶಾಸ್ತ ಎಂದು ಕರೆಯುವುದುಂಟು. ಅಯ್ಯಪ್ಪನನ್ನ ಅಯ್ಯಪ್ಪ, ಶಾಸ್ತಾವು, ಹರಿಹರ ಸುತ, ಮಣಿಕಂಠ, ಶಾಸ್ತ ಅಥವಾ ಧರ್ಮಶಾಸ್ತ ಮತ್ತು ಶಬರಿನಾಥ ಎಂದು ಕರೆಯುತ್ತಾರೆ. ಕೇರಳ ರಾಜ್ಯದಲ್ಲಿನ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯವು ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ. ಭಗವಂತ ಅಯ್ಯಪ್ಪನ ತಂದೆ ಶಿವ ಮತ್ತು ತಾಯಿ ಮೋಹಿನಿ ವಿಷ್ಣುವಿನ ಮೋಹಿನಿ ರೂಪವನ್ನು ನೋಡಿದ ನಂತರ ಶಿವನು ಸ್ಖಲನಗೊಂಡನು. ಅವನ ವೀರ್ಯವನ್ನ ಪರಾಡ್ ಎಂದು ಕರೆಯಲಾಯಿತು. ಅವನ ವೀರ್ಯದಿಂದ ನಂತರ ಶಾಸ್ತವ ಎಂಬ ಮಗನು ಜನಿಸುತ್ತಾನೆ. ಅವನನ್ನೇ ದಕ್ಷಿಣ ಭಾರತದಲ್ಲಿ ಅಯ್ಯಪ್ಪ ಎಂದು ಕರೆಯಲ್ಪಟ್ಟನು. ಶಿವ ಮತ್ತು ವಿಷ್ಣುವಿನಿಂದ ಜನಿಸಿದ ಈತನನ್ನ ಹರಿಹರ ಪುತ್ರ ಎಂದು ಕರೆಯುತ್ತಾರೆ. ಇದಲ್ಲದೆ ಅಯ್ಯಪ್ಪನನ್ನ ಅಯ್ಯಪ್ಪನ್, ಶಾಸ್ತ, ಮಣಿಕಂಠ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಈ ನಿಟ್ಟಿನಲ್ಲಿ ಶ್ರೀ ಜ್ಯೋತಿ ಸ್ವರೂಪ ಅಯ್ಯಪ್ಪ ಸ್ವಾಮಿ ಭಕ್ತವೃಂದದವರು ಪ್ರತಿ ವರ್ಷದಂತೆ ಹುಬ್ಬಳ್ಳಿಯ ಮೇದಾರವೋಣಿಯಲ್ಲಿ ಅಯ್ಯಪ್ಪನ ಪೂಜೆಯನ್ನ ಮಾಡಿಕೊಂಡು ಬರ್ತಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನ ರವಿವಾರ ಅತಿ ಪವಿತ್ರತೆಯಿಂದ ಮಹಾಪಡಿ ಪೂಜೆ ನೆರವೇರಿಸಿದರು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.